ಗದಗದಲ್ಲಿ ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಕ್ರೂಸರ್ ವಾಹನ ಹಾಗೆ ಕ್ಯಾಂಟರ್ ನಡುವೆ ನೇರ ಡಿಕ್ಕಿಯಾಗಿದೆ. ಇದರ ಪರಿಣಾಮ ಮೂವರು ಕೃಷಿ ಕಾರ್ಮಿಕರು ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. 56 ವರ್ಷದ ಅನ್ನಪೂರ್ಣ, 48 ವರ್ಷದ ಸುಜಾತ ಹೊಸಮನಿ ಮೃತಪಟ್ಟಿದ್ದಾರೆ. ಮರಿಯಂಬು ಹುನಗುಂದ 55 ವರ್ಷ ಇವರಿಗೆ, ಇವರು ಕೂಡ ಮೃತಪಟ್ಟಿದ್ದಾರೆ. ಒಟ್ಟಾರೆಯಾಗಿ 3 ಜನ ಕೃಷಿ ಕಾರ್ಮಿಕರು ಸ್ಥಳದಲ್ಲಿ ದುರ್ಮರಣ ಹೊಂದಿದ್ದಾರೆ. ಗದಗದ ರೋಣ ತಾಲೂಕಿನ ಜಿಗಳೂರ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಕ್ರೂಸರ್ ವಾಹನ ಹಾಗೆ ಕ್ಯಾಂಟರ್ ನಡುವೆ ನೇರ ಡಿಕ್ಕಿಯಾಗಿರುವಂತಹ ಪರಿಣಾಮ ಈ 3 ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಮೃತರು ಗಜೇಂದ್ರಗಡದ ಶಿವಾಜಿಪೇಟೆಯ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ. ಕ್ರೂಸರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಕಾರ್ಮಿಕರು ಇವರು 3 ಜನ, ಮೂವರು ಕೂಡ ಸಾವನ್ನಪ್ಪಿದ್ದಾರೆ. ಕ್ರೂಸರ್ ವಾಹನ ಹಾಗೆ ಕ್ಯಾಂಟರ್ ನಡುವೆ ನೇರ ಡಿಕ್ಕಿಯಾಗುತ್ತೆ, ಅಪಘಾತ ಸಂಭವಿಸುತ್ತೆ. ಇದರಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ರೋಣಕ್ಕೆ ಕಡಲೆ ಕೀಳೋದಕ್ಕೆ ಅಂತ ಹೇಳಿ ರೈತ ಕಾರ್ಮಿಕರು ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಇದು. ಗಾಯಾಳುಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕೆಲವೊಂದಿಷ್ಟು ಜನ ಮಹಿಳೆಯರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ 3 ಜನ ಕೃಷಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ರೋಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗ್ಗೆ ಎದ್ದು ತಮ್ಮ ಕೆಲಸ ಕಾರ್ಯಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಕೃಷಿ ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಡಲೆ ಕೀಳೋದಕ್ಕೆ ಅಂತ ಹೇಳಿ ಮಹಿಳೆಯರು ಹೊರಟಿದ್ದಂಥ ಸಂದರ್ಭದಲ್ಲಿ ಕ್ರೂಸರ್ ವಾಹನ ಹಾಗೆ ಕ್ಯಾಂಟರ್ ನಡುವೆ ಡಿಕ್ಕಿ ಆಗುತ್ತೆ. ಅಪಘಾತ ಆದ ನಂತರದಲ್ಲಿ 3 ಜನ ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ, ಇನ್ನು ಉಳಿದವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮೊದಲನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಆ ಒಂದು ಅಪಘಾತ ನಡೆದಿರುವಂತಹ ಸ್ಥಳದಲ್ಲಿ ಯಾವ ರೀತಿಯಾಗಿ ವಾಹನಗಳ ಪಾರ್ಟ್ಸ್ ಡಿವೈಡ್ ಆಗಿ ಬಿದ್ದಿದೆ ಅಂತ ಹೇಳಿ. ಇನ್ನೊಂದು ಕಡೆ ಸಾಕಷ್ಟು ಜನರು ಕೂಡ ಅಲ್ಲಿ ಸೇರಿದ್ದಾರೆ. ಎರಡನೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಕ್ರೂಸರ್ ವಾಹನ ಏನು ಕ್ಯಾಂಟರ್ ನಡುವೆ ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತದ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಅಪಘಾತದ ಭೀಕರತೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಒಟ್ಟಾರೆಯಾಗಿ 3 ಜನ ಸಾವನ್ನಪ್ಪಿದ್ರೆ, ಇನ್ನು ಉಳಿದವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಸ್ಥಳಕ್ಕೆ ರೋಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರೋಣ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಲೇಟ್ ಆಗತ್ತೆ. ತೋರಿ ಏನೋ ತೋರಿ ಇಲ್ಲಿ ಮ್ಯಾಟ್ ಐತೆ ನೋಡ್ರಿ, ಮ್ಯಾಟ್ ಹಾಕ್ರಿ. ಮ್ಯಾಟ ಉದ್ದಕ್ಕೆ ಹಾಕ್ಬಿಡು. ಮ್ಯಾಟ್ ಹಾಕ್ರಿ. ಮತ್ತೆ ಹೊಳ ಅಡ್ಡಾಡ್ತೀರಿ ಯಾಕೆ? ಮತ್ತೆ ಲೇಟ್ ಆಗತ್ತೆ. ಒಬ್ರು ಕೆಳಗಿಳಿರಿ. ತೊಗೊಂಡಿರ್ಬೇಕು. ಡ್ರೈವರ್ ಸತ್ತನ ಜಿಗದು ಅದೊಂದು ಹಾಕೊಂಡು ಹೋಗ್ಬಿಡ್ರಿ. ಬಡ ಬಡ ಇದೊಂದು ತೊಗೊಂಡ್ಬಿಡ ಬರ್ರಿ. ಯಾಕ್ರಿ ಸಾಹೇಬ್ರ ಡ್ರೈವರ್ ಜಿಗದು ಬೇಡ, ಲೇಟ್ ಆಗತ್ತೆ. ಆಳೆದನ್ನು ತೋರಿ ಏನೋ ತೋರಿ ಇಲ್ಲಿ ಮ್ಯಾಟ್ ಐತೆ ನೋಡ್ರಿ, ಮ್ಯಾಟ್ ಹಾಕ್ರಿ. ಮ್ಯಾಟ ಉದ್ದಕ್ಕೆ ಹಾಕ್ಬಿಡು. ಮ್ಯಾಟ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಖಂದ ದೂರವಾಣಿ ಸಂಪರ್ಕದಲ್ಲಿ. ಫಾರೂಕ್, ಕ್ರೂಸರ್ ವಾಹನ ಹಾಗೆ ಕ್ಯಾಂಟರ್ ನಡುವೆ ಅಪಘಾತ ಸಂಭವಿಸಿದ ಹೇಗೆ? ಸದ್ಯ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಹೌದು ದೀಗದ, ಏನಂದ್ರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಬಳಿಯನ್ನು ಈ ಘಟನೆ ನಡೆದಿದೆ. ರೋಣ ತಾಲೂಕಿನ ಜಗಳೂರು ಕ್ರಾಸ್ ಬಳಿ ಬೆಳ್ಳಂಬೆಳಗ್ಗೆ ಜವರಾಯ ಒಂದು ರೀತಿಯ ತನ್ನ ಅಟ್ಟಹಾಸ ಮೆರೆದಿದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಅಲ್ಲಿ ರೈತ ಮಹಿಳೆಯರು ಕೆಲಸಕ್ಕಾಗಿ ಅರಸಿ ಗಜೇಂದ್ರಗಡದಿಂದ ರೋಣತ್ತ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಕ್ಯಾಂಟರ್ ಮತ್ತೆ ಕ್ರಷರ್ ನಡುವೆ ಡಿಕ್ಕಿ ಆಗಿ ಸ್ಥಳದಲ್ಲೇ 3 ರೈತ ಮಹಿಳೆಯರು ಸಾವನ್ನಪ್ಪಿರೋದು. ಜೊತೆಗೆ ಈಗಾಗಲೇ ಇನ್ನಷ್ಟು ಜನ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಸಂಭವ ಇದೆ. ಸದ್ಯಕ್ಕೆ ರೋಣ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳುಗಳನ್ನು ಸುಮಾರು 10 ರಿಂದ 15 ಗಾಯಾಳುಗಳಿಗೆ ಗದಗ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಈಗಾಗಲೇ ಈ ಕುಟುಂಬಸ್ಥರ ಆಕ್ರಂದನ ಮಾತ್ರ ಒಂದು ರೀತಿ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಹೆಚ್ಚಿನ ತನಿಖೆಗಾಗಿ ಈಗಾಗಲೇ ಪೊಲೀಸರು ಸಹ
ಸ್ಥಳಕ್ಕೆ ಆಗಮಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅದೊಂದು ಹಾಕೊಂಡು ಹೋಗ್ಬಿಡ್ರಿ ಬಡ ಬಡ ಇದೊಂದು ತೊಗೊಂಬಿಡು ಬರ್ರಿ. ಬೇಡ ಲೇಟ್ ಆಗತ್ತೆ. ಆಳೆದನ್ನು ತೋರಿ ಏನೋ ತೋರಿ. ಇಲ್ಲಿ ಮ್ಯಾಟ್ ಐತೆ ನೋಡ್ರಿ, ಮ್ಯಾಟ್ ಹಾಕ್ರಿ. ಮ್ಯಾಟ ಉದ್ದಕ್ಕೆ ಹಾಕ್ಬಿಡು. ಮ್ಯಾಟ್ ಹಾಕ್ರಿ. ಮತ್ತೆ ಹೊಳ ಅಡ್ಡಾಡ್ತೀರಿ ಯಾಕೆ? ಮತ್ತೆ ಲೇಟ್ ಆಗತ್ತೆ.